ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜನವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರ ಸಹಕಾರದಿಂದಾಗಿ 2 ಲಕ್ಷಕ್ಕೂ ಅಧಿಕ ಚಂದಾದಾರರನ್ನು ಕಂಪ್ಲೀಟ್ ಮಾಡಿದೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯು. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ಅಮ್ಮನವರ ಕೃಪೆ ಇರಲಿ, ಅವಳ ಆಶೀರ್ವಾದವೂ ಸಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆ ಆಶೀರ್ವಾದಗಳನ್ನು ಸಹ ತಿಳಿಸ್ತಾ ಇದ್ದೇನೆ. ತುಂಬ ಕಷ್ಟ, ಯಾಕಂದರೆ ಒಂದೊಂದು ವಾಹಿನಿಯನ್ನು ತುಂಬ ಜನ ವಾಹಿನಿಯನ್ನು ತೆಗಿಬಹುದು, ಆದರೆ ಸಕ್ಸಸ್ ಆಗಿ ಒಂದು ರನ್ ಆಗಬೇಕು ಒಂದು ಚಾನಲ್ ಅಂದರೆ ಅದರಲ್ಲೂ ಸೀಮಿತ ವಿಚಾರಗಳನ್ನು ಮಾತ್ರವೇ ತಗೊಂಡು ಮಾಡುವುದಕ್ಕೆ ತುಂಬ ಕಷ್ಟವಿರುತ್ತೆ. ವಿಚಾರಧಾರೆಗಳು 1000 ಇರಬಹುದು, ಆದರೆ ಒಂದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾ ಬರುವಂಥದ್ದು ತುಂಬಾ ಕಷ್ಟಕರವಾದಂಥ ವಿಚಾರ. ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗಿರುವಂತಹ ವಿಚಾರವೇ ಆಗಿರುತ್ತೆ. ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನು ತೊಗೊಂಡು ಬಂದು ಹಾಕ್ಬೋದು, ಆದರೆ ಅದು ಅಸ್ಟ್ರಾಲಜಿಗೆ ಸಂಬಂಧಪಟ್ಟದ್ದು ಮಾತ್ರವೇ ಆಗಿರುತ್ತೆ. ಸೊ ಹಾಗಾಗಿ ಸೀಮಿತವಾದಂತಹ ಒಂದು ಪರಿಧಿಯ ಒಳಗಡೆ ಒಂದು ರೀತಿಯಲ್ಲಿ 2 ಲಕ್ಷದ ಚಂದಾದಾರಿಕೆ ಅಂತಂದರೆ ಬಹಳನೇ ಒಳ್ಳೆ ರೀತಿಯಾಗಿ ನೀವು ಸಹಕಾರ ಕೊಟ್ಟಿದ್ದೀರಿ ಇಷ್ಟು ಕಡಿಮೆ ಅವಧಿಯೊಳಗೆ. ಸೊ ಹಾಗಾಗಿ ನಿಮಗೆ ಧನ್ಯವಾದಗಳು. ಜನವರಿ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ನೋಡೋಣ. 7ನೇ ತಾರೀಕು 1ನೇ ತಿಂಗಳು 2024ಕ್ಕೆ ನೇರಗತನಾದಂತಹ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. 14ನೇ ತಾರೀಕಿನಂದು ರವಿ ಮಕರ ರಾಶಿಗೆ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಉತ್ತರಾಯಣದ ಪುಣ್ಯಕಾಲ, ಅದರ ಜೊತೆಗೆ ನಮ್ಮೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಸಡಗರ. ಈ ಮಕರ ಸಂಕ್ರಾಂತಿ ನಮಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಬೆಳವಣಿಗೆಗಳನ್ನು ತಂದುಕೊಡುತ್ತೆ, ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸ್ವಲ್ಪ ಮಟ್ಟಕ್ಕಾದರೂ ಬದಲಾವಣೆ ಮಾಡಿಕೊಂಡು ಉನ್ನತ ಮಟ್ಟದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಸರಿಯಾದ ಕ್ರಮವನ್ನು ಹಾಕ್ಕೊಳ್ಳಿ. ಉತ್ತರಾಯಣದಿಂದ ನಮ್ಮ ಬದುಕುಗಳು, ನಮ್ಮ ಬವಣೆಗಳೆಲ್ಲ ಮುಗಿದು ಬದುಕಿನಲ್ಲಿ ಹೊಸ ಹೊಂಬೆಳಕು ಮೂಡಲಿ. ಅದೇ ರೀತಿಯಾಗಿ ಇದು ರೈತರ ಹಬ್ಬ, ಸುಗ್ಗಿ ಹಬ್ಬ. ವರ್ಷವೆಲ್ಲ ಕಷ್ಟಪಟ್ಟು ತನ್ನ ಬೆಳೆ ಕೈಗೆ ಬಂದಂತಹ ದಿವಸ ಇದಾಗಿರುತ್ತೆ. ಯಾವ ರೀತಿಯಲ್ಲಿ ಅವನು ಬೆಳೆಗಳನ್ನು ಬೆಳೀತಿರ್ತಾನೋ, ಮಕ್ಕಳನ್ನು ನೋಡ್ಕೊಳ್ತಿರ್ತಾನಲ್ಲ, ಅದೇ ರೀತಿಯಾಗಿ ಬೆಳೆಗಳನ್ನು ಬೆಳೆದಿರ್ತಾನೆ. ಖಂಡಿತ ಅಷ್ಟು ಕಷ್ಟಪಟ್ಟು ಬೆಳೆದಂತಹ ರೈತನಿಗೆ ಅವನ ಬೆಳೆದ ಬೆಳೆಗಳಿಗೆ ಒಂದಿಷ್ಟು ಬೆಲೆಗಳು ಅತ್ಯಧಿಕವಾಗಿ ಸಿಗಲಿ, ಅವನು ಸುಖವಾಗಿರಲಿ, ಅವನ ಹೊಟ್ಟೆ ತಣ್ಣಗಿರಬೇಕು. ರೈತನ ಹೊಟ್ಟೆ ತಣ್ಣಗಿತ್ತು ಅಂದರೆ ನಮ್ಮೆಲ್ಲರ ಹೊಟ್ಟೆ ತುಂಬತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಅವನ ಹೊಟ್ಟೆ ಉರಿನಲ್ಲಿ ನಾವು ಅನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಆದರೆ ಈಗಿನ ಕಾಲಕ್ಕೆ ಆಗ್ತಾ ಇರೋದೇ ಅದು. ಕಷ್ಟಪಟ್ಟು ಬೆಳೆಯುವಂತಹ ರೈತನ ಬೆಳೆಗಳಿಗೆ ಬೆಲೆ ಇಲ್ಲ, ದಲ್ಲಾಳಿಗಳು ನುಂಗು ಹಾಕ್ತಾರೆ, ಸರಿಯಾದಂತಹ ವ್ಯವಸ್ಥೆಗಳಿಲ್ಲ, ಇದ್ದರೂ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗದಂತಹ ಒಂದು ಕಾರ್ಯಾಂಗದ ವ್ಯವಸ್ಥೆ ನಮ್ಮಲ್ಲಿ ಬೇರೆ ಹುಟ್ಕೊಂಡ್ಬಿಟ್ಟಿದೆ. ಹುಟ್ಟಾಕಿದ್ದೀವಿ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅನುಭವಿಸಬೇಕು. ಸರ್ಕಾರ ದಯವಿಟ್ಟು ಅದರ ಕಡೆ ಗಮನ ಕೊಟ್ಟು ನೇರವಾಗಿ ಸರ್ಕಾರವೇ ಕೊಂಡುಕೊಂಡು ನೇರ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಎಷ್ಟೋ ರೈತರಿಗೆ ಹೊಟ್ಟೆಪಾಡು, ಎಷ್ಟು ಅವ್ರಿಗೆ ಅನುಕೂಲಗಳಾಗುತ್ತೆ ಅಂದರೆ ಪಾಪ ಅವ್ರು ಕಣ್ಣಲ್ಲಿ ನೀರು ಹಾಕೋ ಬದಲು ಕಣ್ಣಲ್ಲಿ ಇನ್ವಾಗಲೂ ನೀರು ಹಾಕ್ತಾರೆ, ಆನಂದ ಬಾಷ್ಪ. ಸದ್ಯ ನಾನು ಬೆಳಗ್ಗೆ ಹಣ ಸಿಕ್ತಲ್ಲಪ್ಪ, ನಷ್ಟವಾಗಲಿಲ್ವಲ್ಲಪ್ಪ, ಕೂಲಿ ಆಳುಗಳು ಕೊಡಬೇಕಾದ ದುಡ್ಡು, ಇವನೇ ಕೂಲಿಯಾಗಿ ಹೋಗಿ ಸಂಪಾದನೆ ಮಾಡಿದ ದುಡ್ಡು ಎಲ್ಲವೂ ಸಹ ಅವನ ಕೈಗೆ ಸೇರುವಂತಹ ಸಕಾಲವಾಗಲಿ ಅಂತ ನಾನು ಸಹ ಕೇಳ್ಕೊಳ್ತಾ, ನಮ್ಮ ದೇಶದ ಬೆನ್ನೆಲುಬು ಯಾವತ್ತೂ ಅವನು ಕಷ್ಟಪಡಬಾರ್ದು. ಅವನ ಉಸ್ಸಂದರೆ ಖಂಡಿತ ಮಳೆ ಬೆಳೆ ಸರಿಯಾಗಿ ಆಗಲ್ಲ. ಅವನು ಅಯ್ಯೋ ಅಂತಂದರೆ ನಮ್ಮ ಹೊಟ್ಟೆ ಎಲ್ಲ ಬರದಾಗುತ್ತೆ, ತಿನ್ನೋಕೆ ಅನ್ನ ಸಿಗದೆ ಒದ್ದಾಡಬೇಕಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ರೈತರಿಗೆ ಅವರಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳಾಗಲಿ, ಗೌರವಗಳಾಗಲಿ, ಬೆಲೆಗಳಾಗಲಿ ಖಂಡಿತವಾಗಿಯೂ ಕೊಡಿ ಅಂತ ಹೇಳ್ತಾ, ಸರ್ಕಾರವೂ ಸಹ ಇದ್ರ ಕಡೆ ಗಮನವನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಲೋಚನೆ ಮಾಡಿ, ಸುಮ್ಮನೆ ಕರೆಯೋದಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ. ಜವಾನನಿಗೆ ಜೈ ಅಂತ ಹೇಳ್ತೀರಿ, ಕಿಸಾನನಿಗೂ ಜೈ ಅಂತ ಹೇಳ್ತೀರಿ.
ಜವಾನನಿಗೊಂದು ಕಡೆ ಖಂಡಿತವಾಗಿಯೂ ಈ ಲೋಕದಲ್ಲಿ ಖಂಡಿತ ತುಂಬ ಉತ್ಕೃಷ್ಟವಾದ ಮರ್ಯಾದೆ ಇದೆ. ಕಿಸಾನನಿಗೇನು ಕೊಟ್ರಿ? ಏನೂ ಇಲ್ಲ. ಅವನ ಕೈಯಿಂದ ಇನ್ನೂ ಕಸಿದುಕೊಳ್ಳೋದು ಮಾಡ್ತಾ ಇದ್ದೀರಿ. ದಯವಿಟ್ಟು ಆ ಕೆಲಸವನ್ನು ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು 18ನೇ ತಾರೀಕಿನಂದು ಶುಕ್ರ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಧನಸ್ಸು ರಾಶಿಗೆ ಪ್ರವೇಶ ಮಾಡುವಂತಹ ಶುಕ್ರ ಮತ್ತು ಈಗಾಗಲೇ ಸ್ಥಾನವನ್ನು ಬದಲಾಯಿಸಿ ಸ್ಥಿತವಿರುವಂತಹ ಗ್ರಹಗಳು ಕನ್ಯಾ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ಅನ್ನೋದನ್ನು ನೋಡೋಣ. ರವಿಯು 4 ಮತ್ತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕುಜ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ, ಬುಧ 4ನೇ ಮನೆಯಲ್ಲಿಯೋ, ಗುರು 8ನೇ ಮನೆಯಲ್ಲಿಯೋ, ಶುಕ್ರ 3 ಮತ್ತು 4ನೇ ಮನೆಯಲ್ಲಿಯೋ, ಶನಿ 6ನೇ ಮನೆಯಲ್ಲಿಯೋ, ರಾಹು 7 ಮತ್ತು ಕೇತು 1ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾರೆ. ಈ ಸಂಚಾರ ಮಾಡುವಂತಹ ಗ್ರಹಗಳು ಯಾವ್ಯಾವ ಫಲಾನುಫಲಗಳನ್ನು ಕನ್ಯಾ ರಾಶಿಯವರಿಗೆ ಕೊಡಬಹುದಪ್ಪ? ಜನವರಿಯ ಚೊಚ್ಚಲ 2024ರ ಚೊಚ್ಚಲ ತಿಂಗಳಾದಂತಹ ಜನವರಿ ತಿಂಗಳು ಯಾವ ರೀತಿಯ ಫಲಾನುಫಲಗಳನ್ನು ಕೊಡಬಹುದು ಅಂದರೆ, ಇಲ್ಲಿ ನಾವು ಗಮನಿಸಬಹುದು 3 ಗ್ರಹಗಳ ಬಲ ಮಾತ್ರ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು. ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಹು, ಕೇತು, ಗುರು. ಈ 3 ಗ್ರಹಗಳ ಒಂದು ಬಲಗಳು ಮಾತ್ರ ಕಡಿಮೆ ಇದೆ. ಇನ್ನು ಮಿಕ್ಕಿದ್ದೆಲ್ಲವೂ ಸಹ ಆಲ್ಮೋಸ್ಟ್ ನಿಮಗೆ ಒಳ್ಳೆ ರೀತಿಯಾದಂತಹ ಶುಭದ ಫಲದ ಸೂಚನೆಯನ್ನೇ ಕೊಡ್ತಾ ಇದೆ. ಬಹಳ ದಿವಸಗಳು ಕಣ್ಣೀರಿಟ್ರಿ, ಬಹಳ ದಿವಸಗಳು ಕಷ್ಟಗಳಿಂದ ಬಳಲಿದ್ರಿ, ನೊಂದು ಹೋದ್ರಿ, ಬೆಂದು ಹೋದ್ರಿ, ಸುಟ್ಟು ಹೋದ್ರಿ, ಇನ್ನು ಕೆಲವರು ಬೂದಿಯೇ ಆಗೋದ್ರು, ನೀರಿನಲ್ಲಿ ಕರಗೋದ್ರು. ಆದರೆ ಇನ್ನಷ್ಟು ಜನ ಬೆಂಕಿನಲ್ಲಿ ಬೇಯಲಿಲ್ಲ, ಬಿಸಿಲಿನಲ್ಲಿ ಒಣಗಲಿಲ್ಲ. ಆ ರೀತಿಯಾದ ಪರಿಸ್ಥಿತಿಯನ್ನು ಅವರು ಅನುಭವಿಸಿದರು. ಪರಿಸ್ಥಿತಿ ಯಾವುದೇ ಆಗಿದ್ದರೂ ಅಷ್ಟೇ, ಕಷ್ಟ ಅಂದರೆ ಕಷ್ಟ ಮಾತ್ರನೇ. ಒಬ್ರಿಗೆ ಹೆಚ್ಚು, ಒಬ್ರಿಗೆ ಕಡಿಮೆ ಅಂತಲ್ಲ. ಆನೆ ಎಳೆಯೋ ಭಾರ ಆನೆಗೆ, ಇರುವೆ ಎಳೆಯೋ ಭಾರ ಇರುವೆಗೆ. ಆನೆ ಅಷ್ಟೊಂದು ಭಾರ ಎಳಿತಿದೆ ಅಂತ ಇರುವೆ ನೋಡಿ ಆಶ್ಚರ್ಯ ಪಡಬೇಕಾದದ್ದೇ. ಕಾರಣ ಗಾತ್ರ. ಅದರ ಗಾತ್ರಕ್ಕೆ ಅದು ಸರಿ, ಇದರ ಗಾತ್ರಕ್ಕೆ ಇದು ಸರಿ. ಮಾಡುವಂಥ ಕ್ರಿಯೆ ಒಂದೇ ಆಗಿರುತ್ತೆ ಅಲ್ವಾ? ಯಾವ ರೀತಿಯಾಗಿ ನಾವು ಬದುಕನ್ನು ನೋಡ್ತೀವೋ ಅದರ ಮೇಲೆ ಈ ರೀತಿಯಾಗಿ ನಿಂತ್ಕೊಂಡಿರುತ್ತೆ. ಒಂದು ಗೊದ್ದ ಇರುವೆಯನ್ನು ನೋಡಿ ಆಶ್ಚರ್ಯ ಪಡಬಹುದಾ? ಏನಿದು ಇಷ್ಟೊಂದು ಚಿಕ್ಕದಾಗಿದೆ, ನಮ್ಮದೇ ವಂಶಜ ಅಂತ. ಅದೇ ಇರುವೆ ಗೊದ್ದವನ್ನು ನೋಡಿ ಆಶ್ಚರ್ಯ ಪಡಬಹುದೇನೋ, ಏನಿದು ನಮ್ಮದೇ ವಂಶಜ ಇಷ್ಟೊಂದು ದೊಡ್ಡದಾಗಿದ್ದಾನೆ ಅಂತ. ಆಗ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರು ಸುಖವಾಗಿದ್ದಾರೆ, ಇವ್ರು ಸುಖವಾಗಿದ್ದಾರೆ, ಅವ್ರು ಕಷ್ಟದಲ್ಲಿದ್ದಾರೆ, ಇವ್ರು ಕಷ್ಟದಲ್ಲಿದ್ದಾರೆ. ಕಂಪೇರ್ ಮಾಡ್ಕೊಳ್ಳೋಕೆ ಹೋಗೋದಲ್ಲ ಬದುಕು. ಬೇರೆಯವ್ರ ಜೊತೆಗೆಲ್ಲ ಕಂಪೇರ್, ನಿಮ್ಮ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ. ಹೇಗಿರಬೇಕಾಗಿತ್ತು, ಹೇಗೆ ಇದ್ದೀರಿ, ಏನು ಮಾಡಬೇಕಾಗಿತ್ತು, ಏನು ಮಾಡಿದ್ದೀರಿ ಅನ್ನುವುದನ್ನು ಆಲೋಚನೆ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಈ ಜನವರಿ ತಿಂಗಳಲ್ಲಂತೂ ನಿಮಗೆ ಉತ್ತಮವಾದಂತಹ ಫಲಿತಗಳು ಸಿಗ್ತಾ ಹೋಗ್ತಾ ಇದೆ. ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ನಿಮಗೆ ತುಂಬ ಸುಲಭವಾಗಿ ಆಗುವಂತಹದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿಯ ಜೊತೆಗೆ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ಮಾನಸಿಕ ಸುಖ ಸೌಕರ್ಯಗಳು ಜಾಸ್ತಿ ಆಗುವಂಥದ್ದು, ದೇವತಾ ಕಾರ್ಯಗಳಾಗಿರಬಹುದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ, ತೀರ್ಥಕ್ಷೇತ್ರಗಳ ದರ್ಶನವನ್ನು ಸಹ ಮಾಡ್ತೀರಿ, ಪ್ರಯಾಣ ಮತ್ತು ಪ್ರವಾಸದ ಯೋಗ ಇರ್ತಕ್ಕಂತಹದ್ದು. ಹೊಸ ಮನೆಯನ್ನೇನಾದರೂ ಕೊಂಡ್ಕೊಳ್ಬೇಕು ಅಥವಾ ಹೊಸ ಮನೆಯನ್ನೇನಾದರೂ ಕಟ್ಕೊಳ್ಬೇಕು ಅಂತಂದರೆ ನೀವು ಈ ತಿಂಗಳಿನಲ್ಲಿ ಪ್ರಯತ್ನವನ್ನು ಪಡಬಹುದು. ಆದರೂ ಸಹ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ. ಸೊ ಹಾಗಾಗಿ ನಿಮಗೆ ಜನ್ಮಜಾತಕದ ಬಗ್ಗೆ ಒಂದಿಷ್ಟು ಅರಿವನ್ನು ತಿಳಿದುಕೊಂಡು ಆನಂತರ ನೀವು ಕೈ ಹಾಕೋದು ತುಂಬಾ ಒಳ್ಳೆಯದು. ಏನು ದಶೆ ನಡೀತಿದೆ, ಏನು ಭುಕ್ತಿ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ, ನಿಮಗೆ ಕುಟುಂಬ ಸ್ಥಾನದಲ್ಲಾಗಲಿ ಅಥವಾ ಈ ಥರ ಆಸ್ತಿಯನ್ನು ಕೊಂಡ್ಕೊಳ್ಳುವಂಥ ಸ್ಥಾನದಲ್ಲಿ ಏನಾದರೂ ದೋಷಗಳಿದೆಯಾ, ಅದಕ್ಕೇನು ಬೇಕು ಪರಿಹಾರಗಳು, ಅದನ್ನೆಲ್ಲ ಮಾಡಿಕೊಂಡು ಮುಂದುವರಿಯೋದು ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ನಿಮ್ಮ ಜೀವನವನ್ನು, ಜಾತಕವನ್ನು ತೋರಿಸಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದಾಗಿರುತ್ತೆ. ಬಹಳಷ್ಟು ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ಕಣ್ಣೀರು ಹಾಕಿದ್ದೀರಿ, ಬಹಳಷ್ಟು ರೋಗದಿಂದ ನರಳಿದ್ದೀರಿ, ಜೀವನವೇ ಕಷ್ಟ ಅಂತ ಹೇಳಿ ಅನುಭವಿಸ್ಕೊಳ್ತಾ ಕೂತಿದ್ದೀರಿ, ತಲೆ ಮೇಲೆ ಕೈ ಹೊತ್ತಿದ್ದಾಗಿದೆ. ಖಂಡಿತ ಇವಾಗ ತಿಂಗಳಿಂದ ಕೈ ಇಳಿಸಬಹುದು, ಧೈರ್ಯವಾಗಿರಬಹುದು. ಆರೋಗ್ಯ ಪ್ರಾಪ್ತಿ ಆಗ್ತಾ ಹೋಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಾ ಬರುತ್ತೆ, ನೀವು ಅಂದ್ಕೊಂಡ ರೀತಿಯಲ್ಲಿ ಜೀವನವೂ ಸಹ ಸಾಗ್ತಾ ಹೋಗುತ್ತೆ. ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಬೇಕೇ ಬೇಕಲ್ವಾ? ಹೇಳಿದ್ದಾನೆ ಕೃಷ್ಣ, ನಾನು ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕಂತಲೇ ಇದ್ದೀನಿ ಅಂತ. ಸ್ವಯಂ ದೈವ ನಾನೇ ಅಂತ ಘೋಷಣೆ ಮಾಡಿಕೊಂಡದ್ದು ಕೃಷ್ಣ ಮಾತ್ರ. ಇನ್ಯಾವುದೇ ದಶಾವತಾರದಲ್ಲಿ ಇನ್ಯಾರು ಸ್ವತಃ ನಾನೇ ದೇವರು ಅಂತ ಘೋಷಣೆ ಮಾಡಿಕೊಂಡದ್ದು ಇಲ್ಲ. ತಾನೇ ದೈವ ನಂಬಿ ಅಂತೆಲ್ಲೂ ಹೇಳ್ಕೊಳ್ಳಿಲ್ಲ. ನಾನು ದೈವ ಅಂತ ಹೇಳ್ಕೊಂಡ, ನಿನಗಿಷ್ಟ ಇದ್ದರೆ ನಂಬು, ಇಲ್ಲ ಅಂದರೆ ಹೋಗ್ತಾ ಇರು ಅಷ್ಟೇ. ಅಂತಹ ಮಹಾನ್ ಪುರುಷರನ್ನು ದಯವಿಟ್ಟು ಎಲ್ಲರೂ ನೆನಪು ಮಾಡಿಕೊಳ್ಳಬೇಕು.
ಮೆಸೆಂಜರ್ಸ್ ಅಂತ ತುಂಬ ಜನ ಬಂದು ಹೋದರು, ಎಲ್ಲ ಧರ್ಮಗಳಲ್ಲೂ ಬಂದು ಹೋದರು. ಆಮೇಲೆ ಮೆಸೆಂಜರ್ ಅಂತ ಬಂದು ಹೋದರು. ಆದರೆ ಮೆಸೆಂಜರ್ಗಳೇ ಹೊರತು ದೇ ಕಾಂಟ್ ಬಿ ಎ ಗಾಡ್ಸ್ ಆರ್ ಗಾಡ್. ಹಾಗಾಗಿ ದೇವರನ್ನು ನಂಬಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತವಾಗಿಯೂ ಆಗುತ್ತೆ. ನಿಮ್ಮ ಕಷ್ಟಗಳಿಗೆಲ್ಲ ಕೊನೆಗಾಲ ಬಂದಿದ್ದಾಯಿತು, ಸುಖದ ಹೊಂಬೆಳಕಿನ ಕಾಲ ಶುರುವಾಗಿದ್ದಾಯಿತು. ಕನ್ಯಾ ರಾಶಿಯವರಿಗೆ ಜಾತಕದ ದಶಾಭುಕ್ತಿಗಳು ಸಹ ನಿಮಗೆ ಸಪೋರ್ಟ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುವಂತಹ ದಿನಮಾನಗಳನ್ನು ನೀವು ಮುಂದಿನ ದಿನಗಳಲ್ಲಿ ಕಳಿತೀರಿ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಧೈರ್ಯವಾಗಿದ್ದು ನಿಮ್ಮ ಜೀವನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಕಲಾವಿದರಿಗೆ, ಸಾಹಿತಿಗಳಿಗೆ, ಸರ್ಕಾರಿ ನೌಕರರಿಗೆ, ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ ನಮ್ಮ ಕ್ಷೇತ್ರಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡ್ತೀರಿ. ಎಸ್ಪೆಷಲಿ ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಾನು ಹೋಗಿ ಒಂದು ಸರ್ಕಾರದ ಉನ್ನತ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಇದು ತುಂಬಾ ಸಕಾಲವಾಗಿದೆ. ಹಾಗಾಗಿ ಈ ಕೆಲಸಕ್ಕೆ ನೀವು ಟ್ರೈ ಮಾಡಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ನ ಸೌಭಾಗ್ಯ, ವೇತನದ ಭತ್ಯೆ ಹೆಚ್ಚಳ ಉಂಟಾಗ್ತಕ್ಕಂಥದ್ದು, ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಗಳು ನಡೆಯುತ್ತವೆ. ಸೊ ತುಂಬ ಜನ ಕಷ್ಟಪಟ್ಟು ಇಲಾಖೆನಲ್ಲಿರ್ತಕ್ಕಂಥವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಹೊರಗಿನ ಜನ ಸುಮ್ಮನೆ ನಿಂತ್ಕೊಂಡು ಪೊಲೀಸರು ಅಂತಂದರೆ ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ತಾರೆ. ಅವ್ರುಗಳಿಗಾಗಿದ್ದಿರೋ ಕಹಿ ಅನುಭವ ಇರಬಹುದೇನೋ ಅಷ್ಟೇ. ಎಲ್ಲ ಭಾಗಗಳಲ್ಲೂ, ಎಲ್ಲ ಒಂದು ಸ್ತರಗಳಲ್ಲೂ, ಪ್ರತಿ ಕೆಲಸಗಳಲ್ಲೂ, ಪ್ರತಿ ವ್ಯವಹಾರಗಳಲ್ಲೂ ಮೋಸ ಮಾಡುವಂಥವರೂ ಇರ್ತಾರೆ, ಉತ್ತಮ ರೀತಿಯಲ್ಲಿ ನಡ್ಕೊಳ್ಳುವಂಥವರೂ ಇರ್ತಾರೆ, ಅಧಮ ಜನರು ಇರ್ತಾರೆ, ಅದೇ ರೀತಿಯಾಗಿ ಉತ್ತಮದ ಜನರು ಇರ್ತಾರೆ. ಹಾಗಂತ ಹೇಳಿ ಅಧಮದ ಜನರನ್ನ ನೋಡಿ ಆ ಕಾರ್ಯಕ್ಷೇತ್ರವೇ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಉತ್ತಮದ ಜನರನ್ನ ನೋಡಿಬಿಟ್ಟು ಅವ್ರು ಮಾಡೋದೆಲ್ಲ ಸರಿ ಅಂತಲೂ ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲ ಇಲಾಖೆಗಳಲ್ಲೂ ಇದ್ದ ಹಾಗೆ ಒಂದು ಒಳ್ಳೆಯದು ಮಾಡುವಂಥವರು ಸಹ ಇದ್ದಾರೆ, ಅದೇ ರೀತಿಯಾಗಿ ಕೆಡುಕು ಮಾಡೋರು ಸಹ ಇದ್ದಾರೆ. ಹಾಗಾಗಿ ಒಂದು ಇಲಾಖೆಯ ಮೇಲೆ ಪೂರ್ತ ಕೆಟ್ಟ ಭಾವನೆ ಖಂಡಿತವಾಗಿಯೂ ಎಲ್ರಿಗೂ ಬೇಡ. ಕೆಟ್ಟ ಕೆಲಸ ಮಾಡೋರು ಯಾವುದೇ ಇಲಾಖೆ ಆದರೆ ಏನು ಪೊಲೀಸ್ನಲ್ಲೇ ಇರಬೇಕು ಅಂತ ಏನಿಲ್ಲ. ಒಳ್ಳೆ ಕೆಲಸ ಮಾಡೋರು ಪೊಲೀಸ್ ಇಲಾಖೆನ ಬಿಟ್ಟು ಹೊರಗಡೆ ಇರಬೇಕು ಅಂತಲೂ ಏನೂ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಯುವಂಥದ್ದು ಇದ್ದೇ ಇರುತ್ತೆ. ವಕೀಲ ವೃತ್ತಿಯನ್ನು ಮಾಡುವಂಥವ್ರಿಗೆ, ಈ ನ್ಯಾಯಾಲಯಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ, ಈ ಟೈಪ್ ರೈಟರ್ಸ್ಗಳಿಗಾಗಿರ್ಬೋದು, ಸ್ಟೆನೋಗ್ರಾಫರ್ಸ್ಗಳಿಗಾಗಿರ್ಬೋದು ಹೊಸ ಅವಕಾಶಗಳು ಬರ್ತಕ್ಕಂಥದ್ದು. ಕಲಾವಿದರಿಗೆ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುವಂಥದ್ದು, ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮಗೆ ಈ ಒಂದು ತಿಂಗಳಿನಲ್ಲಿ ಆಭರಣಗಳನ್ನು ಕೊಂಡುಕೊಳ್ಳೋದು, ವಾಹನಗಳನ್ನು ಕೊಂಡುಕೊಳ್ಳೋದು, ದುಬಾರಿಯಾದಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಂಡುಕೊಳ್ಳುವಂತಹದ್ದಾಗತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಾಗಿ ಒಂದಿಷ್ಟು ನೆಮ್ಮದಿ, ಸುಖ, ಸೌಕರ್ಯಗಳೆಲ್ಲ ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ ಅಂತಲೇ ಹೇಳಬಹುದು. ಸೊ ಒಟ್ಟಾರೆಯಾಗಿ ನಿಮಗೆ ಈ ಒಂದು ಜನವರಿ ತಿಂಗಳಲ್ಲಿ ತುಂಬಾ ಸುಖದಾಯಕವಾದಂತಹದ್ದು, ನೆಮ್ಮದಿದಾಯಕವಾದಂತಹದ್ದು, ಎಲ್ಲ ಕಷ್ಟಗಳಿಂದನೂ ಸಹ ಆಚೆ ಬರುವಂತಹ ಸೂಚನೆಯನ್ನು ಗೋಚಾರ ಸೂಚಿಸ್ತಾ ಇದೆ. ಆದರೆ ಆರೋಗ್ಯದಲ್ಲಿ ಕಾಳಜಿಯನ್ನು ಮಾಡಿ. ಅನಾರೋಗ್ಯ ಉಂಟಾಗ್ತಕ್ಕಂಥದ್ದಿರಬಹುದು, ಈ ಮೂಳೆಗಳ ಸವೆತ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದರೆ ನಿಮಗೆ ತುಂಬಾ ಬಾಧೆ ಕೊಡುವಂಥದ್ದಾಗುತ್ತೆ. ಈ ಜಾಯಿಂಟ್ ಪೇಯ್ನ್ಗಳು ಜಾಸ್ತಿ ಆಗುವಂತಹದ್ದು, ಅದೇ ರೀತಿಯಾಗಿ ಮೂತ್ರಕೋಶ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇದ್ದರೆ ಅಧಿಕವಾಗ್ತಕ್ಕಂಥದ್ದು. ಈ ರೀತಿಯಾಗಿ ತುಂಬ ದಿವಸಗಳಿಂದ ಬಳಲ್ಸ್ತಾ ಇದೆ ಕಾಯಿಲೆ ಅಂದರೆ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇವುಗಳ ಬಗ್ಗೆ ಮಾತ್ರ ಕಾಳಜಿಯನ್ನು ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ. ನೀವು ದುಡ್ಡು ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು, ಖಂಡಿತ ಆರೋಗ್ಯ ಖಂಡಿತ ಯಾವತ್ತೂ ಸಂಪಾದನೆ ಮಾಡೋಕ್ಕಾಗಲ್ಲ. ದುಡ್ಡನ್ನು ಕೂಡಿಸಿಟ್ಕೋಬೋದು, ಆರೋಗ್ಯನ ಕೂಡಿಸಿಟ್ಕೊಳ್ಳೋಕೆ ಯಾರಿಂದನೂ ಸಾಧ್ಯವಿಲ್ಲ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ಮಾಡಿ ಅಂತ ಹೇಳ್ತಾ, ಈ ಒಂದು ಕನ್ಯಾ ರಾಶಿಯವರು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತಂದರೆ, ಉತ್ತರ ನಕ್ಷತ್ರ 2, 3, 4ನೇ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ನರಸಿಂಹಾಷ್ಟಕಂ ಸ್ತೋತ್ರದ ಪಠಣ, ಶ್ರೀ ನರಸಿಂಹಾಷ್ಟಕ ಸ್ತೋತ್ರದ ಪಠಣ ನಿಮಗೆ ತುಂಬಾ ಅನುಕೂಲ ಉಂಟು ಮಾಡಿಕೊಳ್ಳುತ್ತೆ. ಇನ್ನು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಅಶ್ವತ್ಥನಾರಾಯಣ ಸ್ತೋತ್ರದ ಪಠಣ ಪಾರಾಯಣ ನಿಮಗೆ ಬಹಳ ಅನುಕೂಲತೆಗಳನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂಥವರು ಸಿದ್ಧಲಕ್ಷ್ಮೀ ಕವಚಂ ಸ್ತೋತ್ರದ ಪಠಣ, ಸಿದ್ಧಲಕ್ಷ್ಮಿ ಸ್ತೋತ್ರಂ ಕವಚ ಪಠಣ ಅಥವಾ ಪಾರಾಯಣ ನಿಮಗೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಈ ಪರಿಹಾರಗಳು ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾದ ಪರಿಹಾರ,
ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ಳೇಬೇಕು. ಯಾಕಂದರೆ ಆಧ್ಯಾತ್ಮಿಕ ಪರಿಹಾರ ಫಲ ಕೊಡಬೇಕು ಅಂದರೆ ನೀವು ಮೊದಲು ಮನುಷ್ಯರಾಗಿ ಬದುಕಿದ್ದು ತೋರಿಸಬೇಕು. ನೀವು ಇರುವ ಜಾಗಕ್ಕೆ ಗೌರವವನ್ನು ಕೊಡಿ, ನೀವು ಇರುವಂತಹ ಜಾಗಕ್ಕೆ ಮರ್ಯಾದೆಯನ್ನು ಕೊಡಿ, ಕಾಪಾಡಿ ಉಳಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಆದ್ದರಿಂದ 4-6 ವರ್ಷಗಳ ನಂತರ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಈ ಮನುಷ್ಯ ಅನ್ನುವಂಥವನು ಸೇರಿ ಮಾಡಿದಂತಹ ಕೇಡಿನ ಪರಿಣಾಮ ಅವು ಎದುರಿಸದೆ ಆಹಾರದ ಕೊರತೆಯೆಲ್ಲ ಏನು ಉಂಟಾಗಿತ್ತು ಅವೆಲ್ಲ ನಾಶವಾಗಿ ಅವುಗಳಿಗೂ ಸಮೃದ್ಧಿಯಾಗಿ ಆಹಾರ ಸಿಗುವಾಗ ಹಾಗಾಗುತ್ತೆ. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನೀರಿನ ಮೂಲಗಳನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಸೆಲೆಯೂ ಸಹ ಸಿಗುತ್ತೆ. ಯಾಕಂದರೆ ನಾವು ಹಾಳು ಮಾಡಿದ್ದೀವಿ, ಮನುಷ್ಯ ಸೇರ್ಕೊಂಡು ಹಾಳು ಮಾಡಿದ್ದು. ಕೆರೆ ಜಾಗನ ಮುಚ್ಚಿದ್ರು, ಅಪಾರ್ಟ್ಮೆಂಟ್ ಕಟ್ಕೊಂಡ್ರು. ಇನ್ಯಾವುದೋ ನೀರಿನ ಸೆಲೆಗಳನ್ನು ಮುಚ್ಚಿದ್ರು, ಅಲ್ಲಿ ಇನ್ನೊಂದು ಯಾವುದೋ ಒಂದು ಸರ್ಕಾರಿ ಭವನಗಳನ್ನು ಎತ್ತಿಸಿದ್ರು. ಕಲ್ಯಾಣ ಮಂಟಪ ಕಟ್ಟಿದ್ದಾಯಿತು, ಮಸೀದಿಗಳನ್ನು ಕಟ್ಟಿದ್ದಾಯಿತು, ದರ್ಗಾಗಳನ್ನು ಮಾಡ್ಕೊಂಡಿದ್ದಾಯಿತು, ಚರ್ಚುಗಳು ಎದ್ದಿದ್ದಾಯಿತು, ದೇವಸ್ಥಾನಗಳನ್ನು ಮಾಡ್ಕೊಂಡಿದ್ದಾಯಿತು, ಎಲ್ಲವನ್ನು ಮಾಡ್ಕೊಂಡಿದ್ದಾಯಿತು, ಬಸದಿಗಳನ್ನು ಕಟ್ಕೊಂಡಿದ್ದಾಯಿತು. ಇನ್ನೆಲ್ಲಿ ಬಿಡಬೇಕು ಜಾಗ? ಅವುಗಳು ಹೋಗಿ ಬದುಕೋದು ಇಲ್ಲಿ. ಹಾಗಾಗಿ ಅವುಗಳಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನು ಭಗವಂತ ಖಂಡಿತವಾಗಿಯೂ ಮೆಚ್ಚಿ ನಿಮಗೆ ಒಂದು ಕೃಪಾಶೀರ್ವಾದವನ್ನು ಕೊಟ್ಟೇ ಕೊಡ್ತಾನೆ. ನಿಮ್ಮ ವಂಶವಾಹಿಗಳ ಮೇಲೆ ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ ನಿಮ್ಮ ಮುಂದಿನ ಪೀಳಿಗೆಯೂ ಸಹ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವೂ ಸಹ ಸುಖ ಸೌಕರ್ಯದಲ್ಲೇ ನಡೆಯುತ್ತೆ. ನೀವೆಲ್ಲರೂ ಸಹ ಚೆನ್ನಾಗಿ ಬದುಕಿ ಬಾಳೋದಕ್ಕೆ ಈ ಸಾಮಾಜಿಕ ಪರಿಹಾರ ಮೊದಲನೇದಾಗಿ ಇದಾಗೋದು. ಸುಮ್ಮನೆ ದೇವರ ಮುಂದೆ ಕೂತ್ಕೊಂಡು ಸ್ತುತಿ ಮಾಡ್ತಾ ಇದ್ದರೆ, ಸ್ತುತಿಸ್ತಾ ಇದ್ದರೆ, ಸ್ತೋತ್ರದ ಪಠಣ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ದೈವ ಮೆಚ್ಚಲ್ಲ. ನಿನ್ನ ಬದುಕಿನ ಶೈಲಿ ಹೇಗಿದೆ ಅನ್ನೋದನ್ನು ಭಗವಂತ ಚೆಕ್ ಮಾಡೇ ಮಾಡ್ತಾನೆ. ನೀವು ಇರುವಂತಹ ಜೀವನದ ಶೈಲಿಯೇ ಸರಿ ಇಲ್ಲದೆ ದೇವರ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಪಠಣಗಳನ್ನು ಮಾಡ್ತಾ, ಪಾರಾಯಣಗಳನ್ನು ಮಾಡ್ತಾ, ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದರೆ ಅದೇನೋ ಹೇಳ್ತಾರಲ್ಲ, ಹೇಳೋದೆಲ್ಲ ಆಚಾರವಂತೆ, ತಿನ್ನೋದು ಬದನೆಕಾಯಂತೆ ಅಂತ. ಹಾಗೆ ಆ ರೀತಿಯಾಗಿ ಯಾರೂ ಮಾಡೋದಕ್ಕೆ ಹೋಗಬೇಡಿ. ಜೀವನದ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಳಿ. ಮನುಷ್ಯನಾಗಿ ಬದುಕಿ. ನಿಮ್ಮೆಲ್ಲರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ಕನ್ಯಾ ರಾಶಿಯವರ ಈ ಒಂದು ಜನವರಿ ತಿಂಗಳ ಮಾಸ ಭವಿಷ್ಯ 2024ರ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.